ವಿನಾಯಕ ಚಿಕ್ಕೋಡಿಯದು ಒಂದು ಕರ್ಮಕಾಂಡ ಆದ್ರೆ ಇತ ಚಿತ್ರದುರ್ಗದಲ್ಲಿ ಮತ್ತೊಂದು ಕರ್ಮಕಾಂಡ. ಮುಚ್ಚಿದ್ರೆ ಕಳಚಿ ಬೀಳ್ತಾ ಇದೆಯಂತೆ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ. ಅಂಗನವಾಡಿ ಕೇಂದ್ರದ ಮೂಲೆ ಮೂಲೆಯಲ್ಲೂ ಕ್ರ್ಯಾಕ್ ಬಿದ್ದಿದೆ. ಶಿಥಿಲಾವಸ್ಥೆ ಕಟ್ಟಡದಲ್ಲೇ ಅಂಗನವಾಡಿ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ. ಪ್ರಾಣ ಒತ್ತೆ ಇಟ್ಟು ಅಂಗನವಾಡಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಮುಂದಾಗಿದ್ದಾವೆ ಏನೂ ಅರಿಯದ ಕಂದಮ್ಮಗಳು. ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ತಲೆ ಮೇಲೆ ಕ್ರಾಕ್ ಆಗಿದೆ, ಯಾವಾಗ ಬೇಕಾದ್ರೂ ತಲೆ ಮೇಲೆ ಬೀಳಬಹುದು ಅಂತ. ಟೀಚರ್ ಮೇಲೂ ಒಮ್ಮೆ ಕಳಚು ಬಿದ್ದಿತ್ತಂತೆ ಮೇಲ್ಛಾವಣಿ, ಬಟ್ ಜಸ್ಟ್ ಮಿಸ್ ಆಗಿದ್ದಾರೆ ಟೀಚರ್. ಆ ಕಟ್ಟಡದಲ್ಲಿ ಅಡುಗೆ ಮಾಡೋದಕ್ಕೂ ಭಯ ಪಡುವಂತಾಗಿದೆಯಂತೆ ಸಹಾಯಕ್ಕೆ. ಮಕ್ಕಳಿಗೇನಾದ್ರೂ ಆದ್ರೆ ಯಾರು ಜವಾಬ್ದಾರಿ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಚಿತ್ರದುರ್ಗ ತಾಲೂಕಿನ ಟಿ ಉಪ್ಪಾರಹಳ್ಳಿ ಗ್ರಾಮದ ಅಂಗನವಾಡಿಯ ದುಸ್ಥಿತಿ ನಾವು ನಿಮಗೆ ತೋರಿಸ್ತಾ ಇರೋದು. ನಿರ್ಮಾಣವಾದ 20 ವರ್ಷಕ್ಕೆ ಕುಸಿತಾ ಇದೆ ಅಂಗನವಾಡಿ ಕೇಂದ್ರ. 2006ರಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ, ಈಗ 25 ಈಗಾಗಲೇ ಕುಸಿಯುವ ಹಂತಕ್ಕೆ ಬಂದಿದೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಟಿ ಉಪ್ಪಾರಹಟ್ಟಿ ಗ್ರಾಮ ಇದು. ತುರುವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಉಪ್ಪಾರಹಳ್ಳಿ. ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಅಧಿಕಾರಿಗಳೇ ಏನೇ ಹೇಳಿದ್ರು ಡೋಂಟ್ ಕೇರ್ ಅಂತಾರಂತೆ. ನೋಡಿ ಪಪ್ಪಿ ಅವರೇ, ನಮ್ಮೂರ್ ಕಡೆ ತಿರುಗಿ ನೋಡಿ ಅಂತ ಹೇಳಿ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರ ಮಾಡಿಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರ ಬೇಡಿಕೆ ಇದು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಯಾವ ರೀತಿ ಕ್ರಾಕ್ ಆಗಿದೆ ಅಂತ ಹೇಳಿ. ಯಾವಾಗ ಬೇಕಾದ್ರೂ ಕುಸಿದು ಬೀಳೋ ಪರಿಸ್ಥಿತಿಯಲ್ಲಿ ಅಂಗನವಾಡಿ ಇದೆ. ಅಂಗನವಾಡಿಗೆ ಏನು 10-15 ವರ್ಷದ ಮಕ್ಕಳು ಹೋಗಲ್ಲ, ಹೋಗದೆ ಚಿಕ್ಕ ಚಿಕ್ಕ ಮಕ್ಕಳು 3 ವರ್ಷ 3.5 ವರ್ಷ 4 ವರ್ಷದ ಮಕ್ಕಳಿಗೆಲ್ಲ ಕಳಿಸ್ತಾರೆ ಅಂಗನವಾಡಿಗೆ ಹೋಗ್ಲಿ ಅಂತ. ನೀವು ಇಷ್ಟೆಲ್ಲ ದುರಸ್ತಿ ಕಾರ್ಯ ಇದೆ ಅಂದ್ರೂ ಒಮ್ಮೆನೂ ಹೋಗಿ ನೋಡಲ್ಲ ಅಂತಂದ್ರೆ ಹೇಗೆ? ಯಾರಾದ್ರೂ ಅಲ್ಲಿ ಸಾಯೋವರೆಗೂ ನೀವು ಹೋಗಲ್ವಾ ಅಂತ. ಮೊನ್ನೆ ಅಷ್ಟೇ ಟೀಚರ್ ಮೇಲೆ ಬಿದ್ದಿದೆಯಂತೆ, ಬಟ್ ಅವರು ಜಸ್ಟ್ ಮಿಸ್ ಆಗಿದ್ದಾರೆ. ಅಡಿಗೆ ಮಾಡಕ್ ಸಹಾಯಕಿಯರು ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಚಿತ್ರದುರ್ಗದ ತುರುವನೂರು ಗ್ರಾಮ ಪಂಚಾಯಿತಿಯ ಟಿ ಉಪ್ಪಾರಹಳ್ಳಿ. ಶಾಸಕ ವೀರೇಂದ್ರ ಪಪ್ಪಿ ಅಧಿಕಾರಿಗಳಿಗೂ ಹೇಳಿದ್ರು ಡೋಂಟ್ ಕೇರ್. ಆಗ ಈಗ ಬೀಳುವ ಸನಿಹದಲ್ಲಿ ಉಪ್ಪಾರಹಟ್ಟಿ ಅಂಗನವಾಡಿ ಕೇಂದ್ರ ಇದೆ. ಚಿತ್ರದುರ್ಗ ಜಿಲ್ಲೆಯ ಟಿ ಉಪ್ಪಾರಹಟ್ಟಿ ಗ್ರಾಮದ ದುಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ಮ ಕಡೆ ಸ್ವಲ್ಪ ತಿರುಗಿ ನೋಡಿ ಸ್ವಾಮಿ ಅಂತ ಹೇಳಿ ಗ್ರಾಮಸ್ಥರು ಅಂಗ್ಲಾಚ್ತಾ ಇದಾರಲ್ಲಿ. ಬಟ್ ಯಾವಾಗ ಇದಕ್ಕೆಲ್ಲ ಮುಕ್ತಿ ಕೊಡ್ತೀರಾ ಪಪ್ಪಿ ಅವರೇ? ನಮ್ಮೂರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಆಗಿತ್ತು. ಕಟ್ಟಡ ಬಹಳ ಶಿಥಿಲಗೊಂಡಿದೆ. ಆದ್ದರಿಂದ ಅಲ್ಲಿ 25 ಜನ ಮಕ್ಕಳು ಅದರಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಸಣ್ಣ ಮಕ್ಕಳಿದ್ದಾರೆ. ಸಣ್ಣ ಮಕ್ಕಳು ಮೇಲೆಯಿಂದ ಅದು RCC ಕ್ಯೂರಿಂಗ್ ಆಗದ ಕಾರಣ ಕೆಳಗೆ ಬಿದ್ದು ಉದುರುತ್ತಿದೆ. ದಯವಿಟ್ಟು ಇದಕ್ಕೆ ಗಮನ ಕೊಟ್ಟಂತ ಇಲಾಖೆಯವರು ಗಮನ ಹರಿಸಿ ಇದನ್ನು ಸರಿಪಡಿಸಿಕೊಡ್ಬೇಕೆಂದು ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸರ್ ಹೇಳಿದ್ದೇವೆ ಸರ್, ಆಲೆ ಶಾಸಕರಿಗೂ ಹೇಳಿದ್ವಿ. ಶಾಸಕರು ಅನ್ನದಾನ ಆಗ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಾದಂಥ ಗಮನ ಹರಿಸಿಲ್ಲ. ಮುಂಬರುವ ದಿನಗಳಲ್ಲಿ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ಮಾಡಿಕೊಡಕ್ಕೆ ನಮ್ಗೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಏನಿಲ್ಲ ಸರ್, ಶೌಚಾಲಯ ಇಲ್ಲ. ಮೇನ್ ರೋಡಲ್ಲಿ ಇರುವುದರಿಂದ ಮಕ್ಕಳು ಜಲ್ದಿ ಹಂಗೆ ರೋಡಿಗೆ ಬಂದು ಇದೇನು ಮಾಡ್ತಾರೆ. ಬಸ್ಸು ಮೇನ್ ರೋಡಲ್ಲಿ ಇರೋದ್ರಿಂದ ಬಸ್ನ ವ್ಯವಸ್ಥೆ ಟೈಮ್ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಲ್ಲ. ಸಣ್ಣ ಮಕ್ಕಳು, ಬಿಲ್ಡಿಂಗ್ ಕುಸಿತಾ ಇದೆ. ಆ ಕಡೆ ಮಕ್ಕ ಬೇಲಿ ಇರುವುದರಿಂದ ಅದನ್ನ ಸ್ವಲ್ಪ ಸ್ಥಳಾಂತರ ಮಾಡಿಸಿ ಬೇರೆ ಕಡೆಗೆ ಇದು ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸೂಕ್ತವಾದ ಜಾಗದಲ್ಲಿ ಅದನ್ನ ನಿರೀಕ್ಷಣೆಯಿಂದ ಇದು ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. 8ರಲ್ಲಿ ನಮ್ಮೂರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಂಗನವಾಡಿ ಕಟ್ಟಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 2006ರಲ್ಲಿ ಸರ್.
ಅವಾಗ ಇದು ಮಾಡಿರೋ ಸರ್. ಅದು ಒಂದು 20 ವರ್ಷ ಆಗಿದೆ ಅನಿಸುತ್ತೆ ಸರ್ ಈಗ. ಅದು ಎಲ್ಲ ಸರ್ ಎಲ್ಲ ಬಿದ್ದೋಗ್ತಾ ಇದೆ, ಎಲ್ಲ ಇದು ಶಿಥಿಲಗೊಂಡೈತೆ, ಒಳಗೆ ಎಲ್ಲ ಬಿಚ್ಕೊಂಡೈತೆ, ಎಲ್ಲ ಹೊರಗಡೆನೂ ಬಿದ್ದೈತೆ ಸರ್. ನಮ್ಮಲ್ಲೇನು ಮೇಲೇನೋ ಒಂದ್ಸರಿ ಬೀಳೋ ಚಾನ್ಸ್ ಇತ್ತು ಸರ್, ಅದ್ರಲ್ಲಿ ನಾನು ಹಂಗೆ ಬಚಾವಾದೆ ಸರ್. ಇದೇನ ಇಷ್ಟು ವರ್ಷಕ್ಕೆ 20 ವರ್ಷಕ್ಕೆ ಇದು ಶಿಥಿಲಗೊಂಡೈತಂದ್ರೆ ಗೊತ್ತಾಗ್ತಿಲ್ಲ ಸರ್ ನಮಗೆ. ಮೊದಲೇದು ಕ್ಯೂರಿಂಗ್ ಇಲ್ಲ ಅನಿಸುತ್ತೆ. ಈಗ ಮಕ್ಕಳ ಎಜುಕೇಶನ್ ಎಲ್ಲ ಇಲ್ಲೇ ನಡೀತಾ ಇದೆ. ಹ್ಞೂ ಸರ್, ಇಲ್ಲೇ ಮಾಡ್ತಿದ್ದೀವಿ ಸರ್. ಈಗ ಮಕ್ಕಳ ಮೇಲೆ ಬಿದ್ದರೆ ಹೇಗೆ? ಅದೇ ಸರ್ ಸಮಸ್ಯೆ. ಪೇರೆಂಟ್ಸ್ ಬಂದಾರ ಹಂಗೆ ಅಂತಾರೆ, ಮೇಡಮ್ ಎಲ್ಲನ ಚೇಂಜ್ ಮಾಡಿರಿ ಅಂತ. ಉಪಾಧ್ಯಕ್ಷರು ಅದಕ್ಕೆ ಚೇಂಜ್ ಮಾಡೋಣಮ್ಮ ಅಂತಂದಿದ್ರು ಸರ್. ಇಷ್ಟಾಗೆ ಚೇಂಜ್ ಮಾಡ್ಬೇಕಂತ ಹೇಳಿದ್ವಿ ಸರ್ ಆಫೀಸಿಂದನೂ. ಸರ್ 21 ಇದೆ ಸರ್ ಸ್ಟ್ರೆಂತ್. ಈಗ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತಂದಿದ್ರ? ಹಾಂ ಸರ್, ತಂದಿದ್ದೀವಿ ಸರ್, ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಯಾವಾಗ ತಂದಿದ್ರಿ, ಏನು ಹೇಳಿದ್ರು? ಸರ್ ಅದೇ ಬಿಲ್ಡಿಂಗ್ ಆಗಿದೆ, ಡಮಲಿಶ್ ಕೊಟ್ಬಿಟ್ಟು ಮಾಡ್ಸನಿ ಅಂತಂತ ಹೇಳಿದ್ರು ಸರ್. ನಮ್ಮ ಉಪಾಧ್ಯಕ್ಷರು ಆಟಿ ತಿಪ್ಪೇಸ್ವಾಮಿ ಅಂತ ನಮ್ಮೂರ್ನಾಗೆ ಕೊಟ್ಟಿದ್ವಿ. ಇಷ್ಟಾಗೆ ಬರುತ್ತಾರಮ್ಮ, ಡಮಲಿಶ್ಗೆ ಆಗುತ್ತೆ, ರೆಡಿ ಮಾಡಿಸ್. ಎಸ್ ನೋಡಿ, ಮುಟ್ಟಿದ್ರೆ ಕಳಚಿ ಬೀಳೋ ಪರಿಸ್ಥಿತಿಯಲ್ಲಿ ಅಂಗನವಾಡಿ ಇದೆ, ಮೇಲ್ಛಾವಣಿ ಇಡೀ ಅಂಗನವಾಡಿ ಇರೋದು. ಆದಷ್ಟು ಬೇಗ ವೀರೇಂದ್ರ ಪಪ್ಪಿ ಅವರು ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ. ಹಾಗೆ ಮಹಿಳಾ ಮಕ್ಕಳ ಸಚಿವರು, ಒಮ್ಮೆ ಈ ತರದ ಘಟನೆಗಳಾಗ್ತಿದೆ, ಶಿಥಿಲಾವಸ್ಥೆಯಲ್ಲಿದೆ ಅಂದ್ರೆ ನಮ್ಮ ಒಂದು ಸುಪರ್ದಿಯಲ್ಲಿ ಬರುವಂತದಕ್ಕೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಟ್ಟರೆ ಒಳ್ಳೇದು. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಪಾಠ ಪ್ರವಚನ ಕೇಳಕ್ ಹೋಗ್ತಾ ಇರೋದು. ಸೊ ಆದಷ್ಟು ಬೇಗ ಸರಿ ಹೋಗ್ಲಿ ಅನ್ನೋದು ರಾಜ್ ನ್ಯೂಸ್ನ ಕಳಕಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.